ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದು ಸಕ್ಕರೆ ಕಾರ್ಖಾನೆ, ಅದು BSSK ಕಾರ್ಖಾನೆ ಎಲ್ಲ ರೂಟೀನ್ ಬೇಸಿಸ್ ಮೇಲೆ ಲೀಸ್ ಕೊಟ್ಟು ಸರ್ಕಾರ ಬೇಗನೆ ಟೆಂಡರ್ ಕರೆದು ಈ ಒಂದು ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಬೇಕಂತ ಈಗಾಗಲೇ ಹಲವು ಬಾರಿ ಸರ್ಕಾರದ ಒಂದು ಇದರಲ್ಲಿ ಮೀಟಿಂಗು ಕೂಡ ಆಗಿದೆ ಮತ್ತು ಸಂಬಂಧಪಟ್ಟ ಇಲಾಖೆ ಸಕ್ಕರೆ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ ಕೂಡ ಭಾಳ ಸರ್ತಿ ಪ್ರಸ್ತಾವನೆಯನ್ನು ಕೂಡ ನಾವು ಕೊಟ್ಟಿದ್ದೆವು. ಆದರೂ ಕೂಡ ಏನು DCC ಬ್ಯಾಂಕಿನಲ್ಲಿ BSSK ಸಕ್ಕರೆ ಕಾರ್ಖಾನೆ ಸಾಲ ಪಡೆದಿತ್ತು, ಅದರ ಅನುಗುಣವಾಗಿ DCC ಬ್ಯಾಂಕು ಏನು ಸುಮಾರು 145 ಎಕರೆ ಜಾಗ ಮತ್ತು ಕಾರ್ಖಾನೆಯನ್ನು ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ. ಇವತ್ತು ಈ ಒಂದು ಸಕ್ಕರೆ ಕಾರ್ಖಾನೆ ಯಾವ ಥರ ಆಗಿದೆ, ಯಾವ ಥರ ಕಟ್ಟಿದಾರ, ಎಲ್ಲ ರೈತರು ಸುಮಾರು 25,600 ಶೇರ್ ಹೋಲ್ಡರು ಈ ಒಂದು ಶೇರ್ಸ್ ಕೊಟ್ಟು ಮತ್ತು ಸರ್ಕಾರದಿಂದ ಕೂಡ ಅನುದಾನ ಕೊಟ್ಟು ಈ ಒಂದು ಸಕ್ಕರೆ ಕಾರ್ಖಾನೆ 1967-68ರಲ್ಲಿ ಪ್ರಾರಂಭವಾಗಿದೆ. ಆದರೆ ಇವತ್ತು ಈ ಒಂದು ಕಾಂಗ್ರೆಸ್ ಸರ್ಕಾರ ಮತ್ತು ಇದು DCC ಬ್ಯಾಂಕು ಏನು ಮಾಡಬೇಕಂತ ಇದೆ ಅಂತಂದರೆ, ಈ ಸಕ್ಕರೆ ಕಾರ್ಖಾನೆಯನ್ನು ಮಾರಾಟ ಮಾಡಬೇಕು. ಫುಲ್ಲು ಯಾರೇ ಬಂದು ತಗೊಳ್ಳಿ, ನಮಗೆ ದುಡ್ಡು ಕೊಡಿ ಅಂತಪ್ಲೆ ಈ ಥರ ಒಂದು ವರ್ತನೆ ಈಗಾಗಲೇ ತಾವು ಎಲ್ಲ ಮಾಧ್ಯಮ ಮುಖಾಂತರನೂ ಕೂಡ ನೋಡ್ಬೋದು. ಮತ್ತು ಏನು ಜನರಲ್ ಬಾಡಿ ಮೀಟಿಂಗು DCC ಬ್ಯಾಂಕ್ನಲ್ಲಿ ಆಗಿತ್ತು, ಸರ್ವಾನುಮತದಿಂದ ಏನು ನಿರ್ಣಯ ತೊಗೊಂಡಿದ್ದಾರೆ ಎಲ್ಲ ಸದಸ್ಯರು, ಅಧ್ಯಕ್ಷರು ಅಂತಂದರೆ, ಈ ಮಾರಾಟ ಮಾಡಿ ಬಂದಂಥ ದುಡ್ಡಿಂದ ನಾವು DCC ಬ್ಯಾಂಕ್ ನಡೆಸಬೇಕಂತ ಈಗಾಗಲೇ ಅವರು DCC ಬ್ಯಾಂಕಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸರ್ವ ಸದಸ್ಯರು ಆ ಮೀಟಿಂಗ್ನಲ್ಲಿ ಒಪ್ಪಿಗೆ ಕೊಟ್ಟಿದ್ದಾರಂತ ಅಲ್ಲಿನ ಅಧ್ಯಕ್ಷರು ಈಗಾಗಲೇ ನಮ್ಮ ಶುಗರ್ ಆಯುಕ್ತರಿಗೆ ಲೆಟರ್ ಕೊಟ್ಟಿದ್ದಾರೆ. ನಾವು ಈ ಒಂದು BSSK ಸಕ್ಕರೆ ಕಾರ್ಖಾನೆ ನಾವು ಮಾರಾಟ ಮಾಡ್ತಾ ಇದ್ದೀವಿ ಅಂತ ಖಾಲಿ ಮಾಹಿತಿ ಕೊಟ್ಟಿದ್ದಾರೆ ಅವರು ಅಷ್ಟೇ. ಆದರೆ ನಾನು DCC ಬ್ಯಾಂಕು ಮತ್ತು ಈ ಸರ್ಕಾರಕ್ಕೆ ಕೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ಈ ಒಂದು ಕೋಆಪರೇಟಿವ್ ಸೆಕ್ಟರ್ ಇದೆ. ಇವತ್ತು DCC ಬ್ಯಾಂಕ್ ಒಂದೇ ಇಲ್ಲ, ಇವತ್ತು ಕಾರ್ಮಿಕರಿಗೂ ಕೂಡ ಅಲ್ಲಿ ದುಡ್ಡು ಕೊಟ್ಟಿಲ್ಲ. ಮತ್ತು ಸರ್ಕಾರದಿಂದ ಏನು 40 ಕೋಟಿ ಸಾಲ ಪಡ್ಕೊಂಡಿದ್ದಾರೆ, ಅದನ್ನು ಕೂಡ ತುಂಬಿಲ್ಲ. ಮತ್ತು ಅಪೆಕ್ಸ್ ಬ್ಯಾಂಕ್ಲಿಂದ ಸುಮಾರು 40 ಕೋಟಿ ಎಲ್ಲಿ ತೊಗೊಂಡಿದ್ದಾರೆ, ಅದ್ರ ಬಗ್ಗೆ ನಾವು ನೋಡಬೇಕು. SBI ಬ್ಯಾಂಕ್ಲಿಂದ 7,50,00,000 ಅಲ್ಲಿನೂ ಕೂಡ ಸಾಲ ಪಡ್ಕೊಂಡಿದ್ದಾರೆ. ಮತ್ತು ಏನು ಈ ಒಂದು ಕಾರ್ಖಾನೆ ನಡೆಸ್ಲಿಕ್ಕೆ ಬೇರೆ ಖಾನಗಿಯವರ ಹತ್ರನೂ ಕೂಡ ದುಡ್ಡು ತೊಗೊಂಡು ಆ ಸಮಯದಲ್ಲಿ ನಡೆಸ್ಕೊಂಡು ಹೋಗಿದ್ದಾರೆ. ಇವತ್ತು DCC ಬ್ಯಾಂಕಿಂದು ಅಧ್ಯಕ್ಷರಿಗೆ, ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಒಂದು ಕಡೆ DCC ಬ್ಯಾಂಕಿನ ಒಂದು ಮೀಟಿಂಗ್ನಲ್ಲಿ ಈ ಕಾರ್ಖಾನೆಯನ್ನು ಮಾರಬೇಕು ಅಂತ ನಿರ್ಣಯ ತಗೋತಾರ. ಅದರಲ್ಲಿ ಸ್ಪೆಷಲ್ ಆಗಿ ಉಪಾಧ್ಯಕ್ಷರು ಏನು ನಮ್ಮ ತಾಲೂಕಿನವರು ಇದ್ದಾರೆ, ಮಾಜಿ ಶಾಸಕರಂತ ರಾಜಶೇಖರ್ ಪಾಟೀಲ್ ಅವರು ಸುಪುತ್ರ ಅಭಿಷೇಕ್ ಪಾಟೀಲ್ ಅವರು ಸರ್ವ ಅನುಮತದಿಂದ ಈ ಒಂದು ಕಾರ್ಖಾನೆ ಮಾರ್ಲಕ್ಕೆ ನಾವು ಪರ್ಮಿಷನ್ ಕೊಟ್ಟಿದ್ದಾರ ಅಂತ ಲೆಟರ್ ಕೊಡ್ತಾರ. ಒಂದು ಕಡೆ ಏನು ಮಾಡ್ತಾರ ಅಂತಂದರೆ, ಮೊನ್ನೆ ಸಹಕಾರ ಸಚಿವರಿಗೆ ಹೋಗಿ ಇದೊಂದು ತಡೆ ಹಿಡಿದು ಲೀಸ್ ಕೊಡುವಂಥ ಲೆಟರ್ ಕೊಡ್ತಾರ. ಅಂದರೆ ಈಗಲೇ ತಾವು ನೋಡ್ಬೋದು ಡಬಲ್ ಸ್ಟ್ಯಾಂಡರ್ಡ್ ರಾಜಕೀಯ ಈ ಥರ ನಡ್ಕೊಂಡು ಹೋಗ್ತಾ ಇದೆ. ಇವತ್ತು ತಮ್ಮ ಹತ್ರನೇ ಆ ಫ್ಯಾಕ್ಟ್ರಿ ಬಗ್ಗೆ ತಮಗೆ ಕಾಳಜಿ ಇತ್ತು ಅಂತಂದ್ರೆ ಏನು DCC ಬ್ಯಾಂಕ್ನಲ್ಲಿ ಸಭೆ ಮೀಟಿಂಗ್ ನಡೀತಾ ಇತ್ತು.
ಆ ಒಂದು ಸಭೆಯಲ್ಲೇ ತಾವು ಬಹಿಷ್ಕಾರ ಮಾಡೋದಿತ್ತು. ನಮಗೆ ಒಪ್ಪಿಗೆ ಇಲ್ಲ. ತಮ್ಮದು ಕೂಡ ಸದಸ್ಯರು ಇದ್ದಾರೆ, ಇವತ್ತು ಮಾಜಿ ಸಚಿವರೇ ಇವತ್ತು ತಮ್ಮವರೇ ಇದ್ದಾರೆ, ಅನೇಕ ಸದಸ್ಯರುಗಳು ತಮ್ಮದೇ ಸುಪುತ್ರರೇ ಉಪಾಧ್ಯಕ್ಷರಿದ್ದಾರೆ. ಆ ಸಭೆಯಲ್ಲಿ ಮಾರಾಟ ಮಾಡಬೇಕಂತ ಅಲ್ಲಿ ಉಸ್ತುವಾರಿ ಸಚಿವರಿಗೆ ಖುಷಿ ಮಾಡ್ಲಕ್ಕ ಅಲ್ಲ ನೀವು ಮಾರ್ರಿ ಅಂತ ಹೇಳ್ತಾರ. ಮತ್ತು ಬೇರೆ ಕಡೆ ಹೋಗಿ ಏನು ಮಾಡ್ತಾರ, ರಾಜ್ಯದಲ್ಲಿ ಹೋಗಿ ಇದೊಂದು ತಡೆ ಹಿಡಿದಂತ ಮತ್ತೊಂದು ಪತ್ರ ಕೊಡ್ತಾರೆ. ಮತ್ತು ಇದರಲ್ಲಿ ಯಾವುದು ಖರೆ ಯಾವುದು ಸುಳ್ಳಂತ ತಾವು ಮಾಹಿತಿ ಕೊಡಬೇಕಲ್ಲ ಮಾಜಿ ಶಾಸಕರು. ಈ ಥರ ಒಂದು ನಡೀತಾ ಇದೆ. ತಾವು ಕೂಡ ಎಲ್ಲ ಕಡೆ ನೋಡ್ಬೋದು. ನಾನು ನಿಮಗೆ ಅದು ಕಾಪಿನೂ ಕೊಡ್ತೀನಿ. ಸರ್ವ ಅನುಮತದಿಂದ ಏನಿವತ್ತ ತಾವು ನೋಡಿ DCC ಬ್ಯಾಂಕ್ದವರು ಆಕ್ಷನ್ ಮಾಡಬೇಕಂತ ನೋಟಿಫಿಕೇಶನ್ ಮಾಡಿದ್ದಾರೆ. ಇದೇ ಮುಂದಿನ ತಿಂಗಳು 2ನೇ ತಾರೀಕಿಗೆ ಆಕ್ಷನ್ ಇಟ್ಟಿದ್ದಾರೆ. ಮತ್ತು DCC ಬ್ಯಾಂಕ್ದವರು ಸರ್ವ ಅನುಮತದಿಂದ ಈ ಕೋಆಪರೇಟಿವ್ದವರು ಆಯುಕ್ತರಿಗೆ ಲೆಟರ್ ಕೊಡ್ತಾರ. ನಾವು ಬಿಡಿಯಾಗಿ ಮತ್ತೆ ಅದನ್ನು ಹೇಳ್ತೀನಿ, ಇಂದಕ್ಕೂ ಕೂಡ ಹಿಂಗೆ ಇತ್ತು. 2015ನಲ್ಲಿ ಅವಾಗ ಇವರು ಕೂಡ ಡೈರೆಕ್ಟರ್ ಆಗಿರೋ ಮಾಜಿ ಶಾಸಕರು ಇವರು ಸೋರ ಅಂತ ಭೀಮರಾವ್ ಪಾಟೀಲ್ ಕೂಡ ಇವತ್ತು ಆ ಒಂದು ಫ್ಯಾಕ್ಟ್ರಿನಲ್ಲಿ ನಿರ್ದೇಶಕರಾಗಿದ್ದರು. ಆ ಒಂದು ಸಮಯದಲ್ಲಿ ಕೂಡ ತಮಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಆ ಒಂದು ಸಮಯದಲ್ಲಿ ಕೂಡ ಏನಾಗ್ತು ಅಂತಂದರೆ ಕರ್ನಾಟಕ ರಾಜ್ಯದಲ್ಲೇ ಯಾವುದೇ ಒಂದು ಫ್ಯಾಕ್ಟ್ರಿಗಳಿದ್ದಾಗ ಒಂದು ಅಲ್ಲಿನ ವ್ಯವಸ್ಥಾಪಕ ನಿರ್ದೇಶಕರು MD ಮತ್ತು ಅಲ್ಲಿನ ಅಧ್ಯಕ್ಷರಿಗೆ ಸಹಿ ಮಾಡುವಂಥ ಪದ್ಧತಿ ಇದೆ. ಇದು ಒಟ್ಟು ಸರ್ಕಾರದಿಂದ ಕೂಡ ಇದೆ. ಆದರೆ ನಮ್ಮ ಒಂದು ಈ ಒಂದು ಸಮಯದಲ್ಲಿ 2015ರಿಂದ 2020 ಅವಾಗ ಏನಿತ್ತು ಅಂತಂದ್ರೆ ಟ್ರಿಪಲ್ ಸಿಗ್ನೇಚರ್ ಬೇಕಾಗಿತ್ತು. ಮೂವರದು ಯಾರ್ಯಾರದು ಅಂತಂದರೆ ಅಧ್ಯಕ್ಷರದು, MDದು, ಮನೆ ಭೀಮರಾವ್ ಪಾಟೀಲ್ ಅಂತ. ಯಾಕೆ ಅಂತಂತಂದರೆ ತಮಗೆಲ್ಲ ಕೂಡ ಗೊತ್ತು ಯಾಕೆ ಅವ್ರದ್ದು ಸಿಗ್ನೇಚರ್ ಬೇಕಾಗಿತ್ತು. ಅವುಗಳು ಕೂಡ ಹಿಂದಕ್ಕೆ DCC ಬ್ಯಾಂಕ್ಲಿಂದ ಗ್ಯಾರಂಟಿ ಕೊಟ್ಟೆ, ದುಡ್ಡು ತೊಗೊಂಡೆ, ಲೋನ್ ತೊಗೊಂಡೆ ನಡ್ಸ್ಕೊಂಡು ಹೋಗ್ತಾ ಇದ್ರು. ಏನು 2015ರಿಂದ ಇದಾಗ್ತಾ ಅವಾಗಂತೂ ಕೂಡ ನೋಡಿ 2015ರಿಂದ 2020 ಎಷ್ಟು ಮಾಡಿದ್ದಾರೆ ಅಂದರೆ 2015ರಿಂದ 16 55 ದಿವಸ ನಡೆಸಿ 67,659 ಮೆಟ್ರಿಕ್ ಟನ್ ನುರಿಸಿದ್ದಾರೆ. ಅದು ಕೆಪಾಸಿಟಿ ಇರೋದು 5 ಲಕ್ಷ ಮಾಡಬೇಕು ವರ್ಷಿಗೆ. ಆದರೆ ಎಷ್ಟು ಮಾಡಿದ್ರು 67,669. 16-17 ಸಾಲಿನಲ್ಲಿ 39 ದಿವಸ ನಡೆಸಿ 42,129 ಕ್ರಷಿಂಗ್ ಆಗ್ತು. 2017-18ರಲ್ಲಿ 29 ದಿವಸ ನಡೆಸಿ ಖಾಲಿ 20,612 ಮೆಟ್ರಿಕ್ ಟನ್ ನುರಿಸಿದ್ರು. ಮತ್ತು 18-19ರಲ್ಲಿ 60 ದಿವಸ ನಡೆಸಿ 72,909 ಟನ್ನನ್ನು ನುರಿಸಿದ್ರು. 2019-20ರಲ್ಲಿ ಮತ್ತೆ ಬಂದ. ಈ ಥರ ನಾನು ಯಾಕೆ ಇದು ಹೇಳ್ತಾ ಇದ್ದೀನಿ ಅಂತಂದರೆ ಅವಾಗ ತಮ್ಮದೇ ಸರ್ಕಾರ ಇತ್ತು, ಸರ್ಕಾರದಿಂದ ದುಡ್ಡು ತೊಗೊಂಡು ಬಂದಿಲ್ಲ ಅಂತ ಹೇಳ್ತೀರಿ. ಮತ್ತು ಕ್ರಷಿಂಗ್ ಯಾಕೆ ಕಮ್ಮಿ ಆಗ್ತು, ಮತ್ತು ಟ್ರಿಪಲ್ ಸಿಗ್ನೇಚರ್ ಯಾಕೆ ಇಟ್ಟಿದ್ರಿ, ಇದ್ರ ಬಗ್ಗೆ ತಾವು ಸ್ಪಷ್ಟನೆ ಕೊಡಬೇಕು. ಯಾವ ಕಾರಣಕ್ಕಾಗಿ ಟ್ರಿಪಲ್ ಸಿಗ್ನೇಚರ್ ಇಟ್ಟಿದ್ರಿ? ಯಾಕೆ ಕಿಕ್ ಬ್ಯಾಕ್ ತೊಗೋಬೇಕಂತ ಇದು ಟ್ರಿಪಲ್ ಸಿಗ್ನೇಚರ್ದು ಒಂದು ಪ್ರಸ್ತಾವನೆ ಮಾಡಿ DCC ಬ್ಯಾಂಕ್ಲಿಂದ ಕೊಟ್ಟು ಕಳಿಸಿದ್ರು. ಎಲ್ಲೂ ಕೂಡ ನಾನು ಕೇಳಿಲ್ಲ. ನಂದು ಈ ಒಂದು ರಾಜಕೀಯ ಜೀವನದಲ್ಲಿ ಎಲ್ಲೂ ಕೂಡ ಟ್ರಿಪಲ್ ಸಿಗ್ನೇಚರ್ ಅಂತ ಎಲ್ಲೂ ಕೂಡ ಇಲ್ಲ. ಈಗಾಗಲೇ ತಾವು ಕೂಡ ನೋಡಿದಿರಿ. ಮೊನ್ನೆ ಏನು ನಮ್ಮ ಹೊಸದಾಗಿ ಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಸಾಹೇಬರು ನಮ್ಮ ಬಸವ ಕಲ್ಯಾಣಕ ಅನುಭವ ಮಂಟಪಕ್ಕೆ ಭೇಟಿ ಕೊಟ್ಟಿದ್ದಾಗ ಅವಾಗ ನಾವು ನಮ್ಮೆಲ್ಲ ಶಾಸಕರುಗಳು ಕೂಡ ನಾನು ಪ್ರಸ್ತಾವನೆ ಕೊಟ್ಟೆ, ಇದು ಬೇಗನೆ ಲೀಸ್ ಕೊಡೋದಂಥ ಕೆಲಸ ಆಗಬೇಕು, ಟೆಂಡರ್ ಕರೀಬೇಕು, ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ಕೊಡಬೇಕಂದ್ರೆ ಅವರು ಕೂಡ ಸಹಮತದಿಂದ ಕೊಟ್ಟಿದ್ರು. ಮತ್ತೆ ಏನಾಗ್ತು ಅಂತಂದರೆ ನಾನು ಮತ್ತು ಅವ್ರಿಗೆ ನೆನಪು ಹೋಗ್ತಂತ ಮೊನ್ನೆ ನಾನು 24ನೇ ತಾರೀಕು ಮತ್ತೆ ಪರ್ಸ್ನಲಿ ಅವ್ರ ಮನೆಗೆ ಹೋಗಿ ಅಲ್ಲೂ ಕೂಡ ಕೊಟ್ಟಿದ್ದ ಮ್ಯಾಕೆ ಈಗ ಹೋಗ್ಬೋದು. ಅದಕ್ಕಾಗಿ ತಾವು ಕಾಳಜಿ ವಹಿಸಿ ಮಾಡಿದಾಗ ಅವರು ಶುಗರ್ ಸೆಕ್ರೆಟರಿ ಅವರಿಗೆ ಬರೆದರು, ಪರಿಶೀಲನೆ ಮಾಡಿ ಟೆಂಡರ್ ತೆಗೆಯಲು ಕ್ರಮ ಕೈಗೊಳ್ಳಿ. ಈಗ ಗೊತ್ತಾ ನಮ್ಮ ಮುಖ್ಯಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳೇ ಈಗ ಗೊತ್ತಾ ಶುಗರ್ ಸೆಕ್ರೆಟರಿಗಳಿಗೆ
ಕೊಟ್ಟಿದ್ದಾರೆ. ಆದರೆ ಈ ಒಂದು ಸರ್ಕಾರದಲ್ಲಿ ನೋಡ್ರಿ ಯಾವ ಥರ ಆಗ್ತಾ ಇದೆ ಅಂದರೆ ಇವತ್ತು ಮುಖ್ಯಮಂತ್ರಿಗೆ ಕೊಟ್ಟಂಥ ಆದೇಶಕ್ಕೆ ಅವರಿಗೆ ಬೆಲೆ ತಪ್ಪಲೆ ಆಗ್ತಾ ಇದೆ. ಮುಖ್ಯಮಂತ್ರಿಗಳು ಒಂದು ಕಡೆ ಕೊಡ್ತಾರ, ಆದರೆ ಈ DCC ಬ್ಯಾಂಕ್ನವ್ರು ಏನಂತಾರ, ನಾವು ಸರ್ಕಾರದ ಯಾವುದು ಕೂಡ ಕೇಳಲ್ಲ. ನಾವು ಲಾಸ್ಟ್ ಟೈಮ್ KDP ಮೀಟಿಂಗ್ನಲ್ಲಿ ಕೂಡ ಕೇಳಿದಾಗ ಏನಂತಂದ್ರು, ಯಾವ ಥರ ರನ್ ಫ್ಯಾಕ್ಟ್ರಿ ಬಾಗಲಕೋಟ್ನಲ್ಲಿ ಏನು ರನ್ ಫ್ಯಾಕ್ಟ್ರಿ ಲೀಸ್ ಕೊಟ್ಟಿದ್ದಾರ ಸರ್ಕಾರದಿಂದ, ಅದೇ ಮಾದರಿಯಲ್ಲಿ ನಾವು BSSI ಕಾರ್ಖಾನೆ ಕೂಡ ನಾವು ಲೀಸ್ ಕೊಡಬೇಕಂತ ಹೇಳಿದಾಗ ಸರ್ಕಾರದವ್ರು ತಪ್ಪು ಮಾಡಿ ನಾವು ಮಾಡ್ಲಿಕ್ಕಾಗಲ್ಲ ಅಂತ DCC ಬ್ಯಾಂಕ್ ಅಧ್ಯಕ್ಷರು ಕೂಡ ಹೇಳ್ತಾರೆ. ಆದರೆ ಈಗಾಗಲೇ ತಾವು ನೋಡಿ ಏನಾಗ್ತಾ ಇದೆ ಅಂತ, ಇಡೀ ಜಿಲ್ಲೆನೇ ಇದರ ವಿರುದ್ಧವಾಗಿದೆ. ಏನಿವರು ಮಾರಾಟ ಮಾಡ್ಲಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ಸಾವಿರಾರು ಕಾರ್ಯಕರ್ತರು, ನಾನು ಕೂಡ ನಿನ್ನೆ ಬೆಂಗಳೂರಿಗಿದ್ದಾಗ ನಾನು ಮಾಧ್ಯಮ ಮುಖಾಂತರನೇ ನೋಡಿದೆ, ಸಾವಿರಾರು ರೈತ ಮುಖಂಡರುಗಳು, ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಅವರು ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ, ನೀವು ಮುಂದೆ ಬೇಗನೆ ಇದಕ್ಕೆ ಲೀಸ್ ಕೊಟ್ಟು ಪ್ರಾರಂಭ ಮಾಡಿಲ್ಲ, ನೀವು ಮಾರ್ಲಕ್ಕೆ ಏನಾರ ಹೋದ್ರು ಅಂತಂದ್ರೆ ಉಗ್ರ ಹೋರಾಟ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದರಾಗೆ ಏನು ಕಾರ್ಮಿಕರು ಕೂಡ ಇದ್ದಾರೆ, ಸುಮಾರು 500-600 ಕಾರ್ಮಿಕರು ಕೂಡ ಇದ್ದಾರೆ. ಅವರೆಲ್ಲ ರೂಢಿ ಬಂದಿದ್ದಾರೆ. ಅವ್ರಿಗೆ ಪಾಪ ಕರೆಂಟ್ ಬಿಲ್ ಕಟ್ಟುವಂಥ ಪರಿಸ್ಥಿತಿನೂ ಕೂಡ ಇಲ್ಲ. ಪಾಪ ಅವ್ರ ಮನೆ ನಡೆಸುವಂಥ ಇದೂ ಕೂಡ ಆಗ್ತಾ ಇಲ್ಲ. ಅವ್ರ ಬಗ್ಗೆನೂ ಕೂಡ ನಾವು ವಿಚಾರ ಮಾಡಬೇಕಾಗಿದೆ. ಅವರು ಕೂಡ ಹೋರಾಟ ಮಾಡ್ತಾರಂತ ಇವತ್ತು ಬೆಳಗ್ಗೆನೂ ಕೂಡ ನನಗೆ ಮಾತಾಡಿದ್ರು ಎಲ್ಲ ಕಾರ್ಮಿಕರು, ಮೊನ್ನೆನೂ ಕೂಡ ಮಾತಾಡಿದ್ದಾರೆ. ನಾವೇ ಮೊನ್ನೆ ಮಾತಾಡ್ಬೇಕಂದ್ರೆ ಏನು ಇವತ್ತು ಅಧಿವೇಶನ ನಡೀತಾ ಇದೆ, ಆದ ಕಾರಣ ಇವತ್ತು ನಾನು ಬಂದು ಅದ್ರ ಬಗ್ಗೆ ಡಿಟೇಲ್ ಆಗಿ ತಮ್ಮ ಹತ್ರ ಏನೇನು ಆಗ್ತಾ ಇದೆ ಏನೇನಿಲ್ಲ ನಾನು ಹೇಳೋದಿಷ್ಟೇ. ಇಲ್ಲಿನ ಏನು ಮಾಜಿ ಶಾಸಕರಿದ್ದಾರೆ ಇದ್ರ ಬಗ್ಗೆ ಏನು ಮೊನ್ನೆ ಮುಖ್ಯಮಂತ್ರಿಗಳು ಬಂದಾಗ ವೇದಿಕೆ ಮ್ಯಾಗ ಹೇಳ್ತಾ ಇದ್ದರು ಇದು ಮಾಡಬೇಕಂತ, ಅದು ಹೇಳಿದ ಮ್ಯಾಕೆ ಅವ್ರ ಮಗ ಹೋಗಿ ಮಾರಬೇಕಂತ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾರ. ಇದು ಡಬಲ್ ಸ್ಟ್ಯಾಂಡರ್ಡ್ ಇರೋತ್ತಿಗೆ ಏನಿದೆ ಇದು? ಯಾವಾಗ ಈ ಫ್ಯಾಕ್ಟ್ರಿ ಒಳ್ಳೇದು ನಡೀತಾ ಇತ್ತು, ಇವರೇನು ಮಾಜಿ ಶಾಸಕರು ಈ ಒಂದು ಇದರಲ್ಲಿ ಅಲ್ಲಿ ಮೆಂಬರ್ ಆಗಿ ಹೋದರು ಮತ್ತು ಇವ್ರು ಸೋದರು ಆಗಿ ಹೋದರು. ನನ್ನ ಅನ್ಸಿದ ಮಟ್ಟಿಗೆ ಅವಾಗ ಎಲ್ಲರೂ ಕೂಡ ಹೇಳ್ತಾರ ಏನಂತಂದರೆ ಇವ್ರು ಬಂದಿರ ಮೇಲೆ ಈ ಫ್ಯಾಕ್ಟ್ರಿ ಹಾಳುವ ಅಂತ. ಮಾಜಿ ಶಾಸಕರಾದಂಥ ರಾಜಶೇಖರ್ ಪಾಟೀಲು ಮತ್ತು ಭೀಮರಾವ್ ಪಾಟೀಲ್ ಅವರು, ಹಿಂದಕ್ಕೆ ಪಾಪ ವೀರಣ್ಣ ಪಾಟೀಲ್ ಅವರು ಇದ್ದರು, ಡೈರೆಕ್ಟರಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು, ಅಲ್ಲಿ ಸದಸ್ಯರಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು. ಅವಾಗ ಈಶ್ವರ್ ಖಂಡ್ರೆ ಅವರು ಒಳ್ಳೆ ರೀತಿಯಿಂದ ಕ್ರಷಿಂಗ್ ಆಗ್ತಾ ಇತ್ತು. ಇದು ಫ್ಯಾಕ್ಟ್ರಿದು ಹೇಳ್ತೀನಿ ನಾನು ನಿಮಗೆ, 6 ಲಕ್ಷ 2009 ಮೋಸ್ಟ್ಲಿ 6-9 6,50,000 ಕ್ರಷಿಂಗ್ ಮಾಡಿದ ರೆಕಾರ್ಡ್ ಇದೆ ನಮ್ಮ ಫ್ಯಾಕ್ಟ್ರಿ. ಆದರೆ ಈಗ ನೋಡಿ ಏನಾಗಿದೆ ಇದ್ರ ಹಾಲತ್ತು. 2015ರಿಂದ 20 ತನಕ ಓವರಾಲ್ 5 ವರ್ಷದಲ್ಲಿ ಕಲ್ತರೂ ಕೂಡ 2 ಲಕ್ಷ ಟನ್ ಅರಿವು ಕ್ರಷಿಂಗ್ ಮಾಡಿಲ್ಲ. ಇದು ಕ್ರಷಿಂಗ್ ಆಗಿದ್ದಿಲ್ಲ. ಯಾಕೆ ವೀರಣ್ಣ ಪಾಟೀಲ್ ಅವರು ಇದ್ದರು, ಅವ್ರಿಗೆ ಯಾಕೆ ಪಾಪ ಬಿಟ್ಟು ನೀವು ಬರೋದೇನು ಇದ್ರೊಳಗಿತ್ತು? ನಮಗೂ ಕೂಡ ಒಂದು ಶಾಸಕರಿದ್ದೀರಿ. ಅವಾಗ ವೀರಣ್ಣ ಪಾಟೀಲ್ ಕೋಆಪರೇಟಿವ್ ಸೆಕ್ಟರ್ದಾಗ ಇರ್ತೀರಿ, ತಾವೇ ಹೇಳ್ತಾ ಇದ್ದೀರಿ. ಆದರೂ ಕೂಡ ಅವರಿಗೆ ಮನೆ ಕುಂಡ್ರಿಸಿ ಪಾಪ ಗೊತ್ತಾ ಮಾಜಿ ಅವಾಗ ಶಾಸಕರು ಇದ್ದರು, ಇವರು ಅವರೇ ಬಂದು ಇದರಲ್ಲಿ ನಿರ್ದೇಶಕರಾದ ಎಲ್ಲಿ ಅಂತಂದ್ರೆ ಕೋಆಪರೇಟಿವ್ ನಮ್ಮದು ಕಲ್ಲೂರು ಏನು ಹುಮ್ನಾಬಾದ್ VSSN ಸೊಸೈಟಿಲಿಂದ. ಮತ್ತು ಅಲ್ಲೂ ಕೂಡ ಹೇಳ್ತಾ ಇದ್ದೀನಿ, ಯಾವಾಗ ಇವರು ಅಲ್ಲಿ ಭೀ ಸದಸ್ಯರಾದರು, ಹುಮ್ನಾಬಾದ್ದು ಏನು ಸೊಸೈಟಿ ಇದೆ ಅಲ್ಲೂ ಕೂಡ ಅದನ್ನು ಕೂಡ ಹಾಳು ಮಾಡಿಬಿಟ್ಟು ಅಂದ್ರೆ ಇವ್ರು ಎಲ್ಲೆಲ್ಲಿ ಕಾಲಿಟ್ಟರ ಅದು ಅಂದ್ರೆ ಇವ್ರು ಯಾಕೆ ಬರ್ತಾರೆ ಎಲ್ಲಿ ಇಡಬೇಕು ಅಂತಂದ್ರೆ ಎಕ್ಸ್ಪೆಕ್ಟೇಷನ್ ನಮ್ಗಲ್ಲಿ ಏನೋ ಸಿಗ್ತದ ಅಂತ ಮಾತ್ರ ಇವ್ರು ಬರ್ತಾರೆ, ಯಾವುದೇ ಉದ್ಧಾರ ಮಾಡ್ಲಿಕ್ಕೆ ಬರಲ್ಲ. ಇದ್ರ ಸೀದಾ ಇದೆ ರೆಕಾರ್ಡ್ ಇದೆ ನಿಮ್ಗೆಲ್ಲರಿಗೂ ಕೂಡ ಇದ್ರ ಬಗ್ಗೆ ಇದು ಕೊಡ್ತೀವಿ. ವೀರಣ್ಣ ಪಾಟೀಲ್ ಅವರು ಇದ್ದಾಗ ಚಲೋ ಇತ್ತು, ಇವ್ರು ಬಂದ್ಮೇಲೆ ಹಾಳಾಯ್ತು. ನಾನು ಚಲೋ ಇದ್ದೀನಿ ಅಂತಿಲ್ಲ, ನಾನು ನಿಮ್ಗೆ ಅದು ಯಾವಾಗ ಎಷ್ಟೆಷ್ಟು ಕ್ರಶ್ ಆಗಿದೆ ಅಂತ ಅದ್ರ ಬಗ್ಗೆ ನಾನು ನಿಮ್ಗೆ ಕೊಡ್ತೀನಿ. ಅದ್ರ ಬಗ್ಗೆ ನಿಮ್ಗೆ ಇಲ್ಲ, ವೀರಣ್ಣ ಪಾಟೀಲ್ ಅವರು ತಾರೀಫ್ ಮಾಡಿದ್ರಲ್ಲ, ತಾರೀಫ್ ಮಾಡತ್ತಿಲ್ಲ ಅಂದ್ರೆ ಅವ್ರು ಇದ್ದರು ಚಲೋ ಆಗೈತೆ. ಇವರು ಒಂದು ಶಾಸಕರು ಇದ್ದರು, ಅವಾಗ ಅವರಿಗೆ ಒಂದು ಇದು ಕೊಡೋದಿತ್ತು, ಮತ್ತು ಬೇರೆಗೆ ಯಾರಿಗಾರ ಅವ್ರ ಕಾರ್ಯಕರ್ತರಿಗೆ ಕೊಡೋದಿತ್ತಲ್ಲ. ಇವ್ರು ಆಗೋದೇನು ಇದಿತ್ತು, ಇವರು ಜನರು ಆಶೀರ್ವಾದ ಮಾಡಿರು, ತಾವು ಶಾಸಕರಾಗಿದ್ದೀರಿ ಮಾಡ್ಲಿಕ್ಕೆ ಓಕೆ ಇತ್ತು. ಮತ್ತು ಅಲ್ಲಿ ಬಂದು ಉದ್ಧಾರ ಮಾಡಬೇಕಲ್ಲ ಫ್ಯಾಕ್ಟ್ರಿಗೆ. ಮತ್ತು ಏನು ಉದ್ಧಾರ ಮಾಡೋರು ಅಲ್ಲಿ ಬಂದು ಇವರು? ಸರ್ ಇನ್ನೊಂದು ಹೇಳಿದ್ರೆ ಇದು ಹಾಂ, ಅಭಿಷೇಕ್ ಪಾಟೀಲ್ ಅವರು ಒಂದು ಕಡೆ DCC ಬ್ಯಾಂಕಿನೊಳಗ ಅದ್ರ ವಿರುದ್ಧವಾಗಿ ಇದು ಮಾರಾಟ ಮಾಡ್ಬೇಕಂತ ಮಾಡಿರಲ್ಲ. ಈಗ ನೆಕ್ಸ್ಟ್ ಅಲ್ಲಿ ಹೋಗಿ ಅವ್ರು ಅಲ್ಲಿ ಹೋಗಿ ಏನು ಮಾಡ್ತಾರೆ, ಮತ್ತೆ ಡಬಲ್ ಸ್ಟ್ಯಾಂಡರ್ಡ್ ಇಲ್ಲ
ಅವರು ಅಲ್ಲಿ ಏನಾದರೂ ಲಿಖಿತ ರೂಪದಲ್ಲಿ ಅವರು ಇದು ಕೊಟ್ಟರು ಅವರು ಅಲ್ಲ ಫೋಟೋ ಹಾಕಿದಾರೆ ಅವರೇ. ಇಲ್ಲ ಫೋಟೋ ಬಂದಿದ್ದು ಬೇರೆ ಸರ್, ಲಿಖಿತ ರೂಪದಾಗ ಏನಾದರೂ ಕೊಟ್ಟರೆ ನೋಡಿ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ಹೋಗಿ ಏನು ಗೊತ್ತಾ, ಡಿ ಸಿ ಸಿ ಬ್ಯಾಂಕು ಏನು ಮಾರಾಟ ಮಾಡ್ಬೇಕಂತದ ಅದನ್ನು ರದ್ದುಪಡಿಸಿ ಎಲ್ಲ ರೋಟಿ ಬೇಸಿಸ್ ಮ್ಯಾಗ ಲೀಸ್ ಕೊಡ್ಬೇಕಂತ ಅವರೇ ಕೊಡ್ತಾರ. ತಂದೆ ಮಗ ಅಲ್ಲ ಅವ್ರ ತಂದೆಯವ್ರ ಸಂಗಡ ಸುಮ್ಮನೆ ನಿಂತಾರೆ ಅವರು. ಅವ್ರು ಲಿಖಿತ ರೂಪದ ಅವ್ರು ಕೊಟ್ಟಿಲ್ಲ. ಅದು ಪ್ರಶ್ನೆ ಅವ್ರಿಗೆ ಕೇಳ್ರಿ ಮತ್ತೆ ಯಾಕೆ ಬದಲು ಅವ್ರಿಗೆ ಕೇಳ್ಬೋದಲ್ಲ. ತಾವು ಕೂಡ ತಪ್ಪಿದೆ ಪತ್ರಿಕಾ ಅವ್ರು ಹೇಳ್ತಾರ ಅದರಲ್ಲಿ ಮೀಡಿಯಾ ಥ್ರೂ ನಾವು ಏನು ಇವತ್ತು ಡಿ ಸಿ ಸಿ ಬ್ಯಾಂಕು ಇದು ಮಾಡ್ತಾ ಇದೆ. ಮತ್ತು ಓಪನ್ ಆಗಿ ಹೇಳಬೇಕಲ್ಲ ಅವರು, ಡಿ ಸಿ ಸಿ ಬ್ಯಾಂಕ್ದವ್ರು ಅಮರ್ ಖಂಡ್ರಿ ಅವರು ಅಧ್ಯಕ್ಷರು ತಪ್ಪು ಮಾಡ್ತಾ ಇದ್ದಾರಾ, ಈ ಕಡೆ ಇವ್ರ ಕಡೆಯೂ ಕಾಂಪ್ರಮೈಸು, ಆ ಕಡೆ ಅವ್ರ ಕಡೆಯೂ ಕಾಂಪ್ರಮೈಸು, ಹಿಂಗೆ ಮಾಡಿ ಮೊದಲು ನಡೆದು ಇದೇ ಥರ ಮಾಡ್ಕೊಂಡು ಕಾಂಪ್ರಮೈಸ್ ಮಾಡ್ಕೊಂಡೇ ಇಲ್ಲಿ ತನಕ ಬಂದಿದ್ದಾರ. ಕಾರ್ಖಾನೆ ಮಾರಾಟಕ್ಕಂತೂ ನಿರ್ಧಾರ ಆಗಿದೆ. ನಿಮ್ಮ ನಿಲುವೇ ಸರಿ. ಈಗಾಗಲೇ ಸರ್ಕಾರ ಮ್ಯಾಗ ಒತ್ತಡ ಹೇಳ್ತಾ ಇದ್ದೀನಿ. ನಾನು ಮೊನ್ನೆ ಕೂಡ ಕ್ವಶನ್ ಹಾಕೀನಿ. ನಾವು ಪ್ರತಿಭಟನೆ ಇದ್ದಾಗ ನಮಗೆ ಲಿಖಿತ ಮೂಲಕ ಉತ್ತರನು ಕೂಡ ಮಾನ್ಯ ಸಚಿವರು ಕೊಟ್ಟಿದ್ದಾರೆ. ಇದೊಂದು ಕಾಪಿನೂ ಕೂಡ ತಮಗೆ ಕೊಡ್ತೀನಿ. ಕೊಡ್ತಂಥ ಕಾರ್ಯ ಮಾಡ್ತಾರಂತ ನಮಗೆ ಮಾನ್ಯ ಸಚಿವರು, ಸಕ್ಕರೆ ಸಚಿವರೇ ನಮ್ಗೆ ಲಿಖಿತ ಮೂಲಕ ಉತ್ತರನು ಕೂಡ ಕೊಟ್ಟಿದ್ದಾರೆ. ಈ ಸರ್ಕಾರ ಎಲ್ಲರ ಮತ್ತೆ ಯಾವ್ದ್ರ ಇದಕ್ಕೆ ಮಣದಿ ಅದಕ್ಕೆ ಏನಾರ ಆಪ್ಷನ್ ಮಾಡತ್ತಂತಂದ್ರೆ ಇವತ್ತು ರೈತರು ಬೀದಿಗಿಳಿದಾರ. ನಾವು ಕೂಡ ಬಿಳಿದಿ ನಮ್ಮ ಭಾರತೀಯ ಜನತಾ ಪಕ್ಷದಿಂದ ನಾವು ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಫ್ಯಾಕ್ಟ್ರಿಯನ್ನು ಮಾಡ್ಲಿಕ್ಕೆ ಬಿಡೋದಿಲ್ಲ. ಇವತ್ತು ನಮ್ಮ ರಕ್ತ ಹರಿದಿರು ಕೂಡ ನಾವು ಇದಕ್ಕೆ ಮಾಡ್ಲಿಕ್ಕೆ ಬಿಡೋದಿಲ್ಲ. ರೈತರು ಪ್ರತಿಭಟನೆ ಮಾಡೋದು ಮಾತ್ರ ಇಲ್ಲ, ನಾವು ಕೂಡ ಮಾಡ್ತೀವಿ. ಕೈ ಜೋಡಿಸ್ಲಿ. ಇವತ್ತು ರೈತರಿಗೆ, ಅಲ್ಲಿಂದ ಕಾರ್ಮಿಕರಿಗೆ, ಎಲ್ಲರಿಗೂ ಕೂಡ ಒಳ್ಳೇದಾಗ್ತದೆ. ಈ ಒಂದು ಫ್ಯಾಕ್ಟ್ರಿಯಿಂದ ಎಷ್ಟು ಜನರಿಗೆ ಒಳ್ಳೇದಾಗ್ತದೆ ರೀ. ಯಾರೋ ಬಂದರು ತೊಗೊಂಡು ಪ್ಲಾಟ್ ಹಾಕೋರು ಅಂತಂದ್ರೆ ಏನಾಗ್ತದೆ ಅದು. ಈಗ ಗೊತ್ತಾ ಏನು ಡಿ ಸಿ ಸಿ ಬ್ಯಾಂಕ್ ಬಗ್ಗೆ ಮಾತಾಡ್ತಾ ಇದ್ದಾರ, ಅದ್ರ ಬಗ್ಗೆ ನಮಗೂ ಕೂಡ ಗೌರವ ಇದೆ. ಡಿ ಸಿ ಸಿ ಬ್ಯಾಂಕು ಇವತ್ತು ಡಿ ಸಿ ಸಿ ಬ್ಯಾಂಕು ಕೂಡ ಉಳಿಬೇಕು. ಈಗ ಗೊತ್ತಾ ನಮ್ಮ ಬಿ ಎಸ್ ಎಸ್ ಕೆ ಕಾರ್ಯಕ್ರಮ ಕೂಡ ಉಳಿಬೇಕು. ರೈತರಿಗೆ ಒಳ್ಳೇದಾಗಬೇಕು, ಕಾರ್ಮಿಕರಿಗೆ ಒಳ್ಳೇದಾಗಬೇಕು, ಏನು ಸುತ್ತಮುತ್ತಲ ಗ್ರಾಮಸ್ಥರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಒಳ್ಳೆ ಆಗಬೇಕು. ಬ್ಯಾಂಕನ್ನು ಕೂಡ ನೋಡಬೇಕು, ಈಗ ಬಿ ಎಸ್ ಎಸ್ ಕೆನು ಕೂಡ ನೋಡಬೇಕು. ನಾವು ಕೂಡ ಅದೇ ಹೇಳ್ತಾ ಇದ್ದೀವಿ ಮಾನ್ಯ ಸಚಿವರೇ, ನಿಮಗೆ ಎರಡೂ ಕೂಡ ಬೇಕು. ನೀವು ಡಿ ಸಿ ಸಿ ಬ್ಯಾಂಕ್ ಒಂದೇ ನೋಡ್ರೆ ಆಗಲ್ಲ, ಡಿ ಸಿ ಸಿ ಬ್ಯಾಂಕ್ ಒಂದೇ ನೋಡ್ರೆ ಆಗಲ್ಲ. ನಾವು ಅದೇ ಹೇಳಿದೆ, ನಾರಾಯಣ ಸಕ್ಕರೆ ಕಾರ್ಖಾನೆ 850 ಕೋಟಿ ಬಾಕಿ ಇದೆ ತಮ್ಮ ಡಿ ಸಿ ಸಿ ಬ್ಯಾಂಕಿಂದ. 400 ಕೋಟಿ ತಮ್ಮ ಮಹಾತ್ಮ ಗಾಂಧಿ ಇದೆ. ಎಲ್ಲಕ್ಕ ಕಮ್ಮಿ ಇದ್ರೆ ನಮ್ದು ಬಿ ಎಸ್ ಎಸ್ ಕೆನೇ ಇದೆ. ಯಾಕೆ ಇದ್ರ ಮ್ಯಾಗೆ ನೀವು ಮಾಡ್ಬೇಕಂತಿದೆ? ಪ್ರಕ್ರಿಯೆ ನಾವು ಅದಕ್ಕೆ ಹೇಳ್ತೇವೆ. ತಾವು ಏನು ಪ್ರತಿಕ್ರಿಯೆ ಯಾರ್ದು ಸಚಿವರದ್ದು ಅದೇ ಹೇಳ್ತಾರೆ. ಅವ್ರು ಏನು ಹೇಳ್ತಾರ ಅಂತಂದ್ರೆ ನಾವು ಡಿ ಸಿ ಸಿ ಬ್ಯಾಂಕನ್ನು ಕೂಡ ನೋಡಬೇಕು, ಇದು ನಮಗೆ ಭಾಗನೇ ಇಲ್ಲ ಮಾಡಬೇಕು ಅಂತ ನಾವು ಇದು ಬಿಡೋಣ. ನಿಲುವು ಅದೇ ಹೇಳ್ತಾ ಇದ್ರು. ಈಗ ಮೀಟಿಂಗ್ ತೊಗೊಂಡು ಇವಾಗ ಸಕ್ಕರೆ ಸಚಿವರು ಮತ್ತು ಉಸ್ತುವಾರಿ ಸಚಿವರು ಎಲ್ಲರಿಗೂ ತೊಗೊಂಡು ಮೀಟಿಂಗ್ ಮಾಡಿ ಫೈನಲೈಸ್ ಮಾಡ್ತಾರ ಹೇಳಿದ್ದಾರೆ. ಅದಕ್ಕೆ ಟೆಂಡರ್ ಮಾಡೋಕ್ಕೂ ಸ್ಟಾಪ್ ಮಾಡ್ತಾರಂತ ಸಕ್ಕರೆ ಸಚಿವರು ಕೂಡ ಹೇಳಿದ್ದಾರೆ, ಸಹಕಾರ ಸಚಿವರು ಕೂಡ ಹೇಳಿದ್ದಾರೆ, ಸಕ್ಕರೆ ಸಚಿವರು ಕೂಡ ಹೇಳಿದ್ದಾರೆ. ಅದಕ್ಕೆ ಮುಂದೆ ನಾವು ಏನು ಪ್ರೊಸೀಜರ್ ಮಾಡಬೇಕಾಗಿತ್ತು ಎಲ್ಲನೂ ಕೂಡ ಆಗಿದೆ. ನಮಗೇನು ಉಸ್ತುವಾರಿ ಸಚಿವರು ಮತ್ತು ಹಿಂದಿನ ಸಕ್ಕರೆ ಸಚಿವರು ಇದ್ರು ಶಿವನಾಥ್ ಪಾಟೀಲ್ ಅವರು, ಈ ಥರ ಒಂದು ಡಿಮಾಂಡ್ ಇತ್ತು. ಅವ್ರಿಗೆ ಏನಂತಂದ್ರೆ ಡಿ ಸಿ ಸಿ ಬ್ಯಾಂಕಿಗೆ 50 ಕೋಟಿ ರೂಪಾಯಿ ಅಡ್ವಾನ್ಸ್ ಕೊಡಬೇಕು, ವರ್ಷಕ್ಕೆ 10 ಕೋಟಿ ಕೊಡಬೇಕಂದಾಗ ನಾವು ಏನು ಕಾರ್ಖಾನೆದವ್ರು ಸರಿ ಯಾರು ನಡೆಸ್ಬೇಕಂತ ಇದ್ರು ಅವ್ರು ಸರಿ ಎಲ್ಲನೂ ಕೂಡ ಸಭೆ ಸೇರಿ ಇದೇ ಥರ ಮಾತಾಡ್ಕೊಂಡು ನಾವು 40 ಕೋಟಿ ರೂಪಾಯಿ ಮುಂಗಡ ಠೇವಣಿಯಾಗಿ ಕೊಡಬೇಕು, ಮತ್ತು ಪ್ರತಿ ವರ್ಷ 8 ಕೋಟಿ ರೂಪಾಯಿ ಕೊಡ್ತಾವೆ ಅಂತ ಓಕೆ ಅಂದಿದ್ಮೇಲೆ ಅವರು ಕೂಡ ಓಕೆಯಾಗಿ ಸ್ವೀಟ್ ಟಿಂಬರ್ ಅಂತಂದಿದ್ರು. ಆದರೆ ಏನಾಗ್ತು ಕಾರಣದಿಂದ ಅವರಿಗೆ ಗೊತ್ತು, ಅವರೇ ಹೇಳಬೇಕಂತ. ನಾನು ಎಷ್ಟು ಒಂದು 4 ಸರ್ತಿ ಇದ್ರ ಬಗ್ಗೆ ಕ್ವಶನ್ ಹಾಕೀನಿ. ಇದ್ರ ಬಗ್ಗೆ ಸಕ್ಕರೆ ಸಚಿವರು ಕೂಡ ಬೆಳಗಾವಿದಾಗ ಕೂಡ ಮೀಟಿಂಗ್ ಆಗಿದೆ, ಬೆಂಗಳೂರದಾಗಲೇ ಕೂಡ ಇದ್ರ ಬಗ್ಗೆ ಮೀಟಿಂಗ್ ಆಗಿ ಏನು ನಿರ್ಣಯ ಆಯಿತು ಅಂತಂದರೆ ಏನು ಟೆಂಡರ್ ಕರೆದಿರು ಮೊದಲು ಕೂಡ ಅದು ರದ್ದು ಮಾಡಬೇಕು. ಏನು ನಮ್ಮದು ಕೋಆಪ್ರೇಟಿವ್ ಆ್ಯಕ್ಟ್ ಇದೆ, ಆ ಕೋಆಪ್ರೇಟಿವ್ ಆ್ಯಕ್ಟ್ನಲ್ಲಿ ಡೈರೆಕ್ಟಾಗಿ ಡಿ ಸಿ ಸಿ ಬ್ಯಾಂಕ್ದವರು ಇದನ್ನು ಹರಾಜು ಮಾಡ್ಲಿಕ್ಕೆ ಇಲ್ಲ, ಎಲ್ಲರಿಗಿಂತ NOC ತಗೋಬೇಕು. ಈಗ ನೋಡ್ರಿ ಅಕ್ವೈರ್ ಮಾಡ್ಕೋಬೋದು, ಆದರೆ ಅವ್ರಿಗೆ ಏನು ಬೇಕು ದುಡ್ಡು ಬೇಕು. ಇವತ್ತು ಅಲ್ಲಿ ಇವತ್ತು ರನ್ ಫ್ಯಾಕ್ಟ್ರಿ ಯಾಕೆ ಕೊಟ್ಟಿದ್ರಿ ಅಂದರೆ ನಿಮ್ಮ ಕಾಂಗ್ರೆಸ್ದವ್ರಲ್ಲಿ ತೊಗೊಂಡಿರೋಂಥ ರನ್ ಫ್ಯಾಕ್ಟ್ರಿ ಕೊಟ್ಟರ
ನಾವೇನು ಕೇಳ್ತಾ ಇದ್ದೆವು, ಏನು ರನ್ ಫ್ಯಾಕ್ಟ್ರಿ ಬಾಗಲಕೋಟಿದ್ದಕ್ಕೆ ಆ ಮಾದರಿದಾಗೆ ನಮಗೂ ಕೂಡ ಕರೀರಿ ಟೆಂಡರು. ಒಂದು ಆರೋಪ ಏನಂತಂದ್ರ 24 ನವೆಂಬರ್ 2022 ಜಿಲ್ಲಾಧಿಕಾರಿ ಅಪ್ಗ್ರೇಡ್ ಮಾಡ್ಕೊಂಡು ಸರ್ಕ್ಯುಲರ್ ತೊಗೊಳ್ಳದೇನೆ ಡಿಸ್ಟ್ರಿಕ್ಟ್ ಬ್ಯಾಂಕ್ ಹ್ಯಾಂಡ್ ಓವರ್ ಮಾಡಿ 4 ವರ್ಷಗಳಿಂದಲೂ ಯಾರು ಒಬ್ಬ ಲೀಡರ್ ಕೂಡ ಇಲ್ಲ. ಮುಂದೆ ಪ್ರೊಸೀಜರ್ ಮಾಡ್ಬೇಕಂತ ಈಗಾಗಲೇ C&I ಶುಗರ್ C&I ಅವರು ಪತ್ರನು ಕೂಡ ನಮ್ದು ಆಯುಕ್ತರು ಏನು ಇವರು ಸೆಕ್ರೆಟರಿ ಅವರು ಇದ್ದಾರೆ ರೋಹಿಣಿ ಸಿಂಧು ಅಂತ ಅವರಿಗೂ ಕೂಡ ನಾವು ಪರ್ಸನಲ್ ಆಗಿ ಹೋಗಿದ್ಮ್ಯಾಕ ಅವರು ಕೂಡ ಹೇಳಿದ್ದಾರೆ, ಇಲ್ಲ ಸರ್ ಇದು ತಪ್ಪಾಗ್ತದ, ನಾವು ಇದು ಸರಿಪಡಿಸ್ಕೊಂಡು ಮಾಡ್ಬೇಕು. ಡಿಸಿಸಿ ಬ್ಯಾಂಕಿಗೆ ಸರ್ಕಾರ ಪರವಾನಗಿ ಕೊಟ್ಟಿಲ್ಲ ಅಂತ ಕೊಟ್ಟಿಲ್ಲ ಅವ್ರು ಕೇಳಿಲ್ಲ, ಪರವಾನಗಿನೇ ಕೇಳಿಲ್ಲ, ಸುಮ್ಮನೆ ಮಾಹಿತಿ ಕೊಟ್ಟಿದ್ದಾರೆ. ಏನಾದ್ರು ಕೊಟ್ಟಿದ್ದಾರೆ ಇಲ್ಲಿ ಕೊಡ್ತೀನಿ ಕಾಪಿ ನೋಡ್ಕೊಳ್ಬೇಕಾಗಿ. ಅವರು ನಮಗೆ ಪರವಾನಗಿ ಕೊಡೋದು ತೊಗೊಂಡಿಲ್ಲ. ಅವ್ರೇನು ಹೇಳ್ತಾರ, ನಾವು ಸರ್ಕಾರದಿಂದ ಪರವಾನಗಿ ಪಡ್ಕೋಕ್ಕಂತ ಅವಕಾಶತೆನೇ ಇಲ್ಲ. ಗೊತ್ತಾಗ್ತಲ್ಲ, ಸಾಲ ಪಡೆದಿದ್ದಾರೆ, ಸಾಲ ಪಡೆದ ಆಸ್ತಿ ನಮ್ಮ ಅಂಡರ್ದಲ್ಲಿದೆ, ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಅವರು. ಸಾಲ ಅಂತಂತಂದ್ರೆ ಇವ್ರು ಸಾಲ ತಗೊಂಬಲ್ಕಿಂತ ಎಲ್ಲ ಶೇರ್ ಹೋಲ್ಡರ್ ದುಡ್ಡಿದೆ ಅದರಲ್ಲಿ, ಅವ್ರದ್ದು ಹಾಕಿದೆಯಲ್ಲ, ಮತ್ತೆ ರೈತರು ಹಾಕಿಲ್ಲ ಇದನ್ನ ಶೇರ್ ಹೋಲ್ಡರ್ದು. ನೀವು ಆಮೇಲೆ ಸಾಲ ಕೊಟ್ಟಿರಿ ಫ್ಯಾಕ್ಟ್ರಿಗೆ, ಶೇರ್ದಾರಿ ಯಾರು ಕೇಳ್ತಾ ಇಲ್ಲ. ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಬಹಳಷ್ಟು ಜನರಿಗೆ. ಮತ್ತೆ ರೈತರು ಎಲ್ಲ ಹೋಗಿದವರು ಯಾರು ನಿನ್ನ ಪ್ರತಿಭಟನೆ ಮಾಡಿದವರು ಏನು ಅವರೇ ನಮ್ದು. ಈಗ ರೈತರು ಅಂತಂದ್ರೆ ಅವರೇ ಶೇರ್ ಹೋಲ್ಡರು. ಈ ಪ್ರಸ್ತುತ ಜಿಲ್ಲಾಧಿಕಾರಿ 4 ವರ್ಷ ಇತ್ತಲ್ಲ, ಇವರೆಲ್ಲರೂ ಮತ್ತೆಲ್ಲ ಸಂಘಟನೆಗಳ ಸಂಬಂಧ ಇಲ್ಲ. ಈಗ ಅದಕ್ಕೆ ಸರ್ಕಾರ ಮ್ಯಾಗ ಹಾ ಈಗಾಗಲೇ ತಾವು ನೋಡ್ಬೋದು, ಹುಮನಾಬಾದ್ದಾಗ ಏನೋ ಆಯ್ತು ಅಂತಂದ್ರೆ ಇಬ್ಬರು MLC ಮಾಹಿತಿಯವ್ರು ಹೇಳ್ತಾರ, ಮತ್ತು ನಮ್ಮ ಆತ್ಮೀಯ ಸ್ನೇಹಿತರು ಅಂತ ಹೇಳ್ತಾರ. ಯಾಕೆ ಈಶ್ವರ್ ಖಂಡ್ರು ಬಂದು ಹೋಗಿ ಮತ್ತೆ ಯಾಕೆ ಮಾಡ್ಸ್ಕೊಂಡು ಬಿಟ್ಟಿಲ್ಲ? ಮಗನಿಗೆ ಒಂದ್ ಕಡೆ ಮಾಡಲ್ಲ ಅಂತ ಹೇಳ್ತಾರ, ಅಪ್ಪ ಒಂದ್ ಕಡೆ ಇಡ್ಲ ಅಂತ ಹೇಳ್ತಾರ. ಡಬಲ್ ಸ್ಟ್ಯಾಂಡರ್ಡ್, ಡಬಲ್ ಪಾಲಿಸೀಸ್. ಅದೇ ತರ ಇಲ್ಲೂ ಕೂಡ ಡಬಲ್ ಪಾಲಿಸೀಸ್ ಹರೊಂದಕ್ಕೆ. ಅದೀಗ ಸೋಮವಾರ ಪ್ರಕ್ರಿಯೆಗಳು ನೋಡ್ಕೊಂಡು ನಾವು ಹೋರಾಟ ಮಾಡಿ ಅದೇನು ರದ್ದು ಮಾಡಿಲ್ಲ ಟೆಂಡರ್ ಅಂತಂದ್ರೆ ಬೀದಿಗೆ ಹೋರಾಟ ಮಾಡಿ. ಅದೇ ಏನೋ ಆಯ್ತು ಅಂದ್ರೆ ಸರ್ಕಾರಕ್ಕೆ ಮಾಡಬೇಕಲ್ಲ ಕೆಲಸ. ಅವರು ಕೂಡ ಎಷ್ಟೋ ಸರ್ತಿ ಓಡಾಡಿದ್ದಾರೆ ಲೀಸ್ ಕೊಡಬೇಕಂತ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಏನು ಫ್ಯಾಕ್ಟ್ರಿ ಪ್ರಾರಂಭ ಮಾಡಿದ್ರು, ಅವಾಗ ದುಡ್ಡು ತಂದಿತ್ತು. ನಮ್ಮ ಸರ್ಕಾರದಿಂದ 10 ಕೋಟಿ ರೂಪಾಯಿ ನಾವು ಕೊಟ್ಟಿದ್ದೇವೆ ರೈತರ ಪೇಮೆಂಟ್.